ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು 40 ಎದೆ ಸುತ್ತಳತೆ ಇರ್ತಕ್ಕಂಥ ಪ್ರಿನ್ಸಸ್ ಕಟ್ ಬ್ಲೌಸ್ನ ನಾನು ಕಟಿಂಗ್ನ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡೋದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ನಾನು 90 ಸೆಂಟಿಮೀಟರ್ ಇರ್ತಕ್ಕಂತಹ ಲೈನಿಂಗ್ನ ನಾನು ತೊಗೊಂಡಿದ್ದೀನಿ. ಈ ಲೈನಿಂಗ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತ ಹೇಳಿ ಮೊದಲಿಗೆ ತೋರಿಸ್ತೀನಿ. ಇವಾಗ ಮೊದಲಿಗೆ ಈ ಬ್ಲೌಸ್ನ ನೀವು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರು ಈ ರೀತಿಯಾಗಿ ಕರು ಸ್ಕೇಲು ಮತ್ತು ಈ ರೀತಿಯಾಗಿ ಸ್ಕೇಲ್ನ ತೊಗೊಂಡು ನೀವು ಮಾರ್ಕಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಇವಾಗ 40 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಆಮೇಲೆ ಮೊದಲಿಗೆ ನೀವು ಕರೆಕ್ಟಾಗಿ ಏನೈತಲ್ಲ ಇಲ್ಲೊಂದು ಸ್ಟ್ರೇಟ್ ಲೈನ್ನ ಹೇಳ್ಕೊಳ್ಳಿ. ಇದಾದ ನಂತರ ಇವಾಗ ರೆಡಿ ಬ್ಲೌಸ್ ಲೆಂತು 13.5 ರೆಡಿ ಬ್ಲೌಸ ಲೆಂತ್ ಅದ. ನಾನಿಲ್ಲಿ 13.75 ಇಂಚ್ ಆಗುವಷ್ಟು ಬ್ಲೌಸ್ ಲೆಂತನ್ನು ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಬ್ಯಾಕ್ ಪಾರ್ಟನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನನ್ನ ಸೈಡ್ ಏನೈತಲ್ಲ ಕ್ಲೋಸ್ ಇರೋದಿದೆ, ಓಪನ್ ಸೈಡು ನಮ್ಮ ಎದುರುಗಡೆ ಐತಿ. ಇವಾಗ ಬ್ಲೌಸ ಇಲ್ಲಿ ಮೊದಲಿಗೆ ನಾನು ನೋಡ್ತಾ ಇರ್ಬೋದು 1/4 ಇಂಚ್ ಆಗುವಷ್ಟು, ಮೊದಲಿಗೆ ಇಲ್ಲಿ 1/2 ಇಂಚ್ ಆಗುವಷ್ಟು ಒಂದು ಲೈನನ್ನು ಎಳ್ಕೊಂಡು ಬಿಡೋಣ. ಇದು ಬ್ಯಾಕ್ ಪಾರ್ಟಲ್ಲಿ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ನಾನು ಇಲ್ಲಿ ಮೊದಲಿಗೆ 1/2 ಇಂಚ್ ಆಗುವಷ್ಟು ಒಂದು ಲೈನಿಂಗ್ನ ಎಳ್ತಾ ಇದ್ದೀನಿ. ಇದಾದ ನಂತರ ಮೊದಲಿಗೆ ಬ್ಲೌಸ್ ಲೆಂತನ್ನು ನಾನು ಮಾರ್ಕಿಂಗ್ನ ಮಾಡ್ತೀನಿ. ಬ್ಲೌಸ್ ಲೆಂತು 13.25 ಇಂಚ್ ನಾನು ಬ್ಲೌಸ್ ಲೆಂತನ್ನು ತಗೊಂಡು ಮಾರ್ಕನ್ನು ಮಾಡ್ತೀನಿ. ಈ ಸೈಡ್ ಕೂಡ 13.25 ಇಂಚಿಗೆ ನಾನು ಮಾರ್ಕನ್ನು ಮಾಡ್ತೀನಿ. ಇದಾದ ನಂತರ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನನ್ನು ನಾವು ಹೇಳ್ಕೊಂಡು ಬಿಡೋಣ ಅಂತ. ಇದು ರೆಡಿ ಬ್ಲೌಸ್ ಲೆಂತು. ಇದಾದ ನಂತರ ನಾನು ಇಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂತೇಳಿ ಒಂದು 1/2 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಯಾಕಂತಂದರೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಸೆಪ್ರೇಟಾಗಿ ಮಾರ್ಕಿಂಗ್ನ ತೋರಿಸ್ತಾ ಇದ್ದೀನಿ. ಇದಾದ ನಂತರ ಇವಾಗ ಮೊದಲಿಗೆ 40 ಎದೆ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸ್ಗೆ ನಾನು ಎಷ್ಟು ಶೋಲ್ಡರ್ ತೊಗೊಳ್ತೀನಿ ಅನ್ನೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ನೀವು ಕರೆಕ್ಟಾಗಿ 6 ಇಂಚ್ ಕೂಡ ತೊಗೋಬೋದು. ಇಲ್ಲಿ ನಾನು ನೆಕ್ ವಿಡ್ತನ್ನು ನಾನು ಕಡಿಮೆ ತೊಗೊಳ್ತಾ ಇದ್ದೀನಿ. 2.25 ಇಂಚ್ ಆಗುವಷ್ಟು ನಾನು ನೆಕ್ ವಿಡ್ತನ್ನು ತೊಗೊಳ್ತಾ ಇದ್ದೀನಿ. ಇದಾದ ನಂತರ ಇಲ್ಲಿ ಒಂದು 1/4 ಇಂಚ್ ಆಗುವಷ್ಟು ನಾವು ಪೈಪಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ರೆಡಿ ಶೋಲ್ಡರ್ ನಮಗೆ 3 ಇಂಚು ರೆಡಿ ಶೋಲ್ಡರ್ ಬೇಕು. ಆಮೇಲೆ ಸ್ಲೀವ್ ಜಾಯಿಂಟ್ಗೋಸ್ಕರ 1/2 ಇಂಚು. ಯಾಕಂತಂದರೆ ಸ್ಟಾರ್ಟಿಂಗ್ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಟೋಟಲ್ ಆಗಿ ಶೋಲ್ಡರ್ ಬಂದು 6 ಇಂಚ್ ಆಯಿತು, ನೋಡ್ತಾ ಇದ್ದೀರಲ್ವ. ನೆಕ್ ವಿಡ್ತ್ ಇಲ್ಲಿ ನೀವು 2.5 ಇಂಚ್ ಕೂಡ ತೊಗೋಬೋದು. ನಾನು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು 2.25 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಪೈಪಿಂಗ್ಗೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ ಅಂಥೇಳಿ 1/4 ಇಂಚು, ರೆಡಿ ಶೋಲ್ಡರ್ 3 ಇಂಚು, ಆಮೇಲೆ 1/2 ಇಂಚ್ ಆಗುವಷ್ಟು ಇಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂತ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಟೋಟಲ್ ಆಗಿ ಇಲ್ಲಿ ನಿಮಗೆ ಶೋಲ್ಡರ್ ಬಂದು 3.25 ಇಂಚು ಶೋಲ್ಡರ್ ಅನ್ನೋದು ಬರ್ತೈತಿ, ರೆಡಿ 3 ಇಂಚು ಬರ್ತೈತಿ. ಇದಾದ ನಂತರ ಬ್ಯಾಕಲ್ಲಿ ನಾನು ನೆಕ್ನ ಇದು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಬಿಟ್ಟೇ ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ. 10 ಇಂಚಿಗೆ ನಾನು ಇಲ್ಲಿ ಲೆಂತನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಬ್ರಾಡ್ ಬಂದುಬಿಟ್ಟು ನಾನಿಲ್ಲಿ 2.25 ಇಂಚ್ ಆಗುವಷ್ಟು ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಇದಾದ ನಂತರ ಈ ಅಳತೆ ಇಲ್ಲಿ ಏನು ಪಾಯಿಂಟ್ ಮಾಡಿದ್ವಲ್ಲ ಎರಡನ್ನೇ ಇವಾಗ ನಾನು ಸೇರಿಸ್ತೀನಿ. ಇಲ್ಲಿ ನಿಮಗೆ ಯಾವುದು ಡಿಸೈನ್ ಬೇಕಲ್ಲ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಇಲ್ಲಿ ರೌಂಡ್ ಶೇಪನ್ನು ನಾನು ಈ ರೀತಿಯಾಗಿ ಡ್ರಾ ಮಾಡ್ತಾ ಇದ್ದೀನಿ. ಇದಾದ ನಂತರ ಇವಾಗ ಇಲ್ಲಿ 6 ಇಂಚ್ ತೊಗೊಂಡಿದ್ದಲ್ಲ ಇಲ್ಲಿ ಕೂಡ ನಾನು 6 ಇಂಚ್ಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಇದಾದ ನಂತರ ಎದೆ ಸುತ್ತಳತೆ ಎಷ್ಟಿದೆ 10 ಇಂಚಿಗೆ ನಾನಿಲ್ಲಿ ಮಾಡ್ತಾ ಇದ್ದೀನಿ. 40ಅನ್ನು ನಾವು 4 ಭಾಗ ಮಾಡಿದರೆ 10 ಇಂಚ್ ಬಂತು, ಅದನ್ನು ಇಲ್ಲಿ ಮಾರ್ಕಿಂಗ್ನ ಮಾಡ್ತಾ ಇದ್ದೀನಿ. ಹಾಗೆ ಇದಾದ ನಂತರ ಇಲ್ಲಿ ಆರ್ಮೋಲ್ ಲೆಂತ್ ಬಂದು 6 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿ ನಾನು
ಇದು ರೆಡಿ ಬ್ಲೌಸ್ ಆರ್ಮೋಲ್ ಲೆಂತ್ ಏನೈತಲ್ಲ 9 ಇಂಚ್ ಐತಿ. 6 ಇಂಚ್ಗೆ ಮಾರ್ಜಿನ್ ಮಾಡ್ತೀನಿ. ಇದಾದ ನಂತರ ಇಲ್ಲಿ 10 ಇಂಚ್ಗೆ ನಾನು ತೊಗೊಂಡಿದ್ದೀನಿ ಅಲ್ವಾ, ಸ್ಟಿಚಿಂಗ್ ಮಾರ್ಜಿನ್ನ ನಾನು 1.5 ಇಂಚ್ ಆಗೋಷ್ಟು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡು ಈ ರೀತಿಯಾಗಿ ಗೆರೆನ ಹೇಳ್ತೀನಿ. ಇದಾದ ನಂತರ ನೀವು ಆರ್ಮೋಲ್ ಲೆಂತ್ 9 ಇಂಚ್ ಬರಬೇಕಲ್ವ, ಇಲ್ಲಿ ಹೆಚ್ಚು ಕಡಿಮೆ ನಮಗೆ ಇಲ್ಲಿ ಕಡಿಮೆ ಬಿತ್ತು ಅಂತಂದರೆ ಲೆಂತ್ನ ಜಾಸ್ತಿ ಮಾಡ್ಕೊಳ್ಳೋದು, ಜಾಸ್ತಿ ಆಯಿತು ಅಂತಂದರೆ ಲೆಂತ್ನ ಕಡಿಮೆ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಮಾಡೋದು. ಬ್ಯಾಕ್ ಪಾರ್ಟನ್ನು ನಾನಿಲ್ಲಿ 1.25 ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕ್ ಮಾಡಿ ಬ್ಯಾಕ್ ಪಾರ್ಟನ್ನು ನಾನು ಇಲ್ಲಿ ಆರ್ಮ್ ಹೋಲನ್ನು ಈ ರೀತಿಯಾಗಿ ಕರು ಸ್ಕೇಲ್ ಇತ್ತು ಅಂತಂದರೆ ನೀವು ನೋಡ್ತಾ ಇರ್ಬೋದು, ಕರೆಕ್ಟಾಗಿ ನೀವು ಈ ರೀತಿಯಾಗಿ ಜಾಯಿಂಟನ್ನು ಮಾಡ್ಕೋಬಹುದು. ಇದು ಬ್ಯಾಕ್ ಪಾರ್ಟ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ಆಯ್ತಲ್ವ. ಇದಾದ ನಂತರ ಇವಾಗ ನಾನು ಮೊದಲಿಗೆ ಸ್ಟಿಚಿಂಗ್ ಎಷ್ಟು ಬರುತ್ತೆ ನೋಡ್ಕೋಬೇಕು. ಇವಾಗ ಈ ರೀತಿಯಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಸ್ಟಿಚಿಂಗ್ ಆದ ನಂತರ ಇಲ್ಲಿಗೆ ಬಟ್ಟೆನ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ತೀವಲ್ವ, ಇದು ಲೆಂತ್ 9 ಇಂಚ್ ಬಂದಿದ್ವೋ ಇಲ್ಲೋ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕರೆಕ್ಟಾಗಿ 9 ಇಂಚ್ ನಮಗೆ ಆರ್ಮೋಲ್ ಲೆಂತ್ ಸಿಗ್ತಾ ಇದೆ. ಇವಾಗ ಕರೆಕ್ಟಾಗಿದೆ, ಇಲ್ಲಿ ಹೆಚ್ಚು ಕಡಿಮೆ ಮಾಡಬೇಕಾಗಿಲ್ಲ. ಇದಾದ ನಂತರ ನಾನಿಲ್ಲಿ ಸೊಂಟದ ಸುತ್ತಳತೆ, ಇದು ಸೊಂಟದ ಸುತ್ತಳತೆ 32 ಇಂಚ್ ಐತಿ. 32ಅನ್ನು ನಾವು ಅರ್ಧ ಮಾಡಿದರೆ 16 ಇಂಚ್ ಆಯಿತು. 16ರದ ಅರ್ಧ 8 ಇಂಚ್ ಆಯಿತು. ನಾವು 4 ಭಾಗ ಮಾಡಬೇಕು. 4 ಭಾಗ ಮಾಡಿ ಏನು ಉಳಿತಲ್ಲ ಅದರ ಒಂದು ಭಾಗವನ್ನು ನಾವು ಇಲ್ಲಿಟ್ಟು 8 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ಟಚ್ ಪಾಯಿಂಟ್ ಇಡ್ತೀವಲ್ಲ ಅದಕ್ಕೋಸ್ಕರ 1 ಇಂಚು, ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1.5 ಇಂಚು. ನಾನು ಪ್ರತಿ ಸಲ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡುವಾಗ ಈ ಮೆಥಡ್ನ ನಾನು ನಿಮಗೆ ಹೇಳಿದ್ದೀನಿ. ಈ ಒಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಜೊತೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ನಾವು ಕಟಿಂಗ್ ಮಾಡ್ತೀವಲ್ವ, ಈ ಬ್ಲೌಸಲ್ಲಿ ಕೂಡ ಬ್ಯಾಕ್ ಪಾರ್ಟಲ್ಲಿ ಎಲ್ಲ ಸೇಮ್ ಮೆಜರ್ಮೆಂಟ ಬರ್ತೈತಿ. ಇದಾದ ನಂತರ ಇಲ್ಲಿ ನಾನು ಇವಾಗ ಕಂಪ್ಲೀಟ್ ಆಯಿತು. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾವು ಟಕ್ಸ್ ಪಾಯಿಂಟನ್ನು ಸೊಂಟದ ಸುತ್ತಳತೆ ಎಷ್ಟು ನಾವು 8 ಇಂಚಿಗೆ ತೊಗೊಂಡಿದ್ದೀವಲ್ವ, ಈ 8 ಇಂಚಿಗೆ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಮಾರ್ಕನ್ನು ಹಾಕಬೇಕು. ಆ ಸೈಡು ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡಿ ನಾವು ಎಷ್ಟು ಲೆಂತ್ ಬೇಕಲ್ಲ ನೋಡಿಕೊಂಡು ಬ್ಯಾಕ್ ಪಾರ್ಟಿನ ಇದು ಟಕ್ಸನ್ನು ಇವಾಗ ಮಾರ್ಕಿಂಗ್ನ ಮಾಡ್ಲಾಕತ್ತೀನಿ. ನೋಡ್ತಾ ಇರ್ಬೋದು, ಇವಾಗ ಬ್ಯಾಕ್ ಪಾರ್ಟಿನ ಅಳತೆಯನ್ನು ನಾನು ತೊಗೊಂಡು ಇವಾಗ ಮಾರ್ಕಿಂಗ ಫುಲ್ ಬ್ಲೌಸ್ ಮಾರ್ಕಿಂಗ್ನ ತೋರಿಸ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ನಾನು ಇದನ್ನ ಸ್ಟಿಚಿಂಗ್ ಮಾಡುವಾಗಲೇ ನಾನು ಇದನ್ನು ಕೊರಳನ್ನು ಕಟಿಂಗ ಮಾಡ್ತೀನಿ. ಇವಾಗ ನೋಡ್ತಾರೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತ ಹೇಳಿ ನಾನು ನಿಮಗೆ ತೋರಿಸಿದ್ದೀನಿ. ಇದಾದ ನಂತರ ಇಲ್ಲಿ ಪ್ರತಿಯೊಂದು ಬ್ಲೌಸ್ಗೆ ಏನೈತಲ್ಲ 1/2 ಇಂಚ್ ಆಗುವಷ್ಟು ಈ ರೀತಿಯಾಗಿ ಮೇಲ್ಗಡೆ ನೀವು ಮಾರ್ಕಿಂಗ್ನ ಮಾಡಬೇಕಾಗ್ತದೆ. ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡಬೇಕು. ತುಂಬ ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರ್ತೈತಿ. ಹೀಗಾಗಿ ಇದಾದ ನಂತರ ಕಂಪ್ಲೀಟ್ ಆಗಿ ಇವಾಗ ನಾನು ಬ್ಲೌಸ್ ಮಾರ್ಕಿಂಗ್ ಅನ್ನೋದಾಯಿತು. ಇವಾಗ ಬ್ಲೌಸ ಕಟಿಂಗ್ ಮಾಡ್ಲಾಕತ್ತೀನಿ. ಮೇಲೆ ಪೈ ಮೇಲೆ ಅನ್ಕೊ. ಇವಾಗ ಕಟಿಂಗ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಮನೆ ಒಳಗೆ ಚಿಕ್ಕ ಮಕ್ಳು ಇದ್ರು ಅಂತಂದ್ರೆ ಇದೇ ರೀತಿ ಆಗ್ತಿರ್ತೈತೆ ನೋಡ್ರಿ. ಒಂದು ಬ್ಯಾಕ್ ಪಾರ್ಟನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ ಈ ರೀತಿಯಾಗಿ ಡಿಸ್ಟರ್ಬ್ ಮಾಡ್ಲಕತ್ತಾರ. ಹೀಗಾಗಿ ಇವಾಗ ಏನಂತೆಲ್ಲ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಬ್ಲೌಸನ್ನು ಇವಾಗ ಕಟಿಂಗ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಇದಾದ ನಂತರ ಫ್ರಂಟ್ ಪಾರ್ಟ ಮಾರ್ಕಿಂಗ್ನ ಹಾಕ್ತೀನಿ. ಇವಾಗ ಓಪನ್ ಇರೋದು ನಮ್ಮ ಸೈಡ ನಾನು ತೊಗೊಂಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟನ್ನು ನಾನು ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡ್ಬಿಡಿ. ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಕಟಿಂಗ್ ಮಾಡೋಣ ಅಂತ. ಆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಏನೈತಲ್ಲ ಜಾಸ್ತಿ ಏನೈತಲ್ಲ ಯಾವ ಕಸ್ಟಮರ್ಸ ಯಾರ ಸ್ಟಿಚ್ ಮಾಡಿ ಕೊಡೋದು ಹೇಳಿಲಾಗಿದ್ರೆ, ಹೀಗಾಗಿ ಇವಾಗ ಒಬ್ರು ಕಸ್ಟಮರ್ಸ ಸ್ಟಿಚಿಂಗ್ ಮಾಡತ್ತೆ ಹೇಳತ್ತ, ಹೀಗಾಗಿ ಇವತ್ತು ಮಾರ್ಕಿಂಗ್ ಮಾಡ್ಲಾಕತ್ತೀನಿ. ಇದಾದ ನಂತರ ಬ್ಯಾಕ್ ಪಾರ್ಟನ್ನು ಈ ರೀತಿಯಾಗಿ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ನಾವು ಕಟಿಂಗ್ ಮಾಡುವಾಗ ಕ್ಲೋಸ್ ಇರೋದು ನಮ್ಮ ಸೈಡ್ ಇತ್ತು. ಇವಾಗ ಏನೈತಲ್ಲ ಓಪನ್ ಇರೋದನ್ನ ನಮ್ಮ ಸೈಡ್ ಇಟ್ಕೊಂಡು ಮಾರ್ಕಿಂಗ್ನ ಮಾಡ್ಲಾಕತ್ತಾನೆ. ಇವಾಗ ಮೊದಲಿಗೆ ಏನೈತಲ್ಲ ಇಲ್ಲಿಗೊಂದು ಲೈನನ್ನು ಹಾಕೊಂಡ್ಬಿಡ್ತೀನಿ ಸ್ಟ್ರೈಟಾಗಿ. ಇಲ್ಲ ಅಂತಂದ್ರೆ ನೀವು ಈ ರೀತಿಯಾಗಿ ಅಳತೆ ಪಟ್ಟಿ ಏನಾದರೂ ಇಟ್ಟು ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನನ್ನು ಹೇಳ್ಕೊಂಡ್ಬಿಡಿ. ಓಕೆ, ಇದಾದ ನಂತರ ಎಷ್ಟು ಬ್ಯಾಕ್ ಪಾರ್ಟನ್ನು ಇಟ್ಟು ಎಲ್ಲ ಸೇಮ್ ಇದು ಶೋಲ್ಡರ್ ಏನೈತಲ್ಲ
ಕರೆಕ್ಟಾಗಿ ಶೋಲ್ಡರನ್ನ ಮಾಡೋಣ. ಬ್ಯಾಕ್ ಪಾರ್ಟಲ್ಲಿ ಲೆಂತ್ ರೆಡಿ ಲೆಂತ್ ಎಷ್ಟೈತಲ್ಲ ಇದನ್ನು ಕೂಡ ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡಿಬಿಡೋಣ. ಇದಾದ ನಂತರ ಇಲ್ಲಿ ಆರ್ಮ್ ಹೋಲ್ ಕೂಡ ನಾನು ಮಾರ್ಕಿಂಗ್ನ ಮಾಡ್ಲಾಕತ್ತೀನಿ. ಆಮೇಲೆ ಎದೆ ಸುತ್ತಳತೆ ಎಷ್ಟೈತಲ್ಲ ಇಲ್ಲಿ ಒಂದು ಮಾರ್ಕನ್ನು ಮಾಡಿಬಿಡೋಣ ನಾವು. ಇದಾದ ನಂತರ ಇವಾಗ ಇದನ್ನ ತೆಗೆದುಬಿಟ್ಟು ಮೊದಲಿಗೆ ಇಲ್ಲಿ ಎಷ್ಟು ನಾವು ಶೋಲ್ಡರ್ ಎಷ್ಟು 6 ಇಂಚ್ ತೊಗೊಂಡಿದ್ವಲ್ವ ಇಲ್ಲಿ 6 ಇಂಚ್ಗೆ ಒಂದು ಮಾರ್ಕಂಗ್ನ ಹಾಕಿಬಿಟ್ಟು ಇಲ್ಲಿ ಮೊದಲಿಗೆ ನಾವು ಫ್ರಂಟ್ ಶೇಪನ್ನು ಡ್ರಾ ಮಾಡ್ಕೊಂಡು ಬಿಡೋಣ. ಇವಾಗ ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟಿಗೆ ಯಾವ ರೀತಿಯಾಗಿ ಡಿಫ್ರೆನ್ಸ್ ಅಂತಂದರೆ ನಾವೊಂದು ಬ್ಯಾಕ್ ಪಾರ್ಟಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಈ ಕರ್ವ್ ಸ್ಕೇಲಲ್ಲಿ ಮಾರ್ಕಿಂಗ್ ಮಾಡೋದು ನಿಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ. ಇವಾಗ ಇಲ್ಲಿ 1 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೀವು ಕರ್ವ್ ಸ್ಕೇಲನ್ನು ತೊಗೊಂಡು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡಿಬಿಡಿ. ಇಲ್ಲಿ ನೋಡ್ತಾ ಇರ್ಬೋದು ಆರ್ಮ್ಸ್ ಹೋಲ್ ಇಲ್ಲಿ ನಾನು 1/4 ಇಂಚ್ ಆಗೋಷ್ಟು ಒಳಗಡೆ ತೊಗೋತಾ ಇದ್ದೀನಿ. ಅಂದರೆ ಇಲ್ಲಿ ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರ್ತೈತೆ ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು 1/4 ಇಂಚ್ ಆಗುವಷ್ಟು ಒಳಗಡೆ ತೊಗೊಂಡು ಈ ರೀತಿಯಾಗಿ ನಾನು ಮಾರ್ಕಿಂಗ್ನ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಈ ರೀತಿಯಾಗಿ ನೀವು ಇದಾದ ನಂತರ ಇಲ್ಲಿ ನೆಕ್ ವಿಡ್ತನ್ನು ನಾನು ಸೇಮ್ 2/4 ಇಂಚ್ ಆಗುವಷ್ಟು ನೆಕ್ ವಿಡ್ತನ್ನು ನಾನು ತೊಗೊಳಕತ್ತೀನಿ. ಇದಾದ ನಂತರ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ನಾನು ತೋರಿಸ್ತೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಂಡಿದ್ವಿ. ಇದಾದ ನಂತರ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾನು 6.5 ಇಂಚ್ ಆಗುವಷ್ಟು ಕೊರಳಿನ ಲೆಂತು ಇಲ್ಲಿ ಏನೈತಲ್ಲ ಮೇಲ್ಗಡೆ 2/4 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಕೆಳಗಡೆ 2.5 ಇಂಚ್ ಆಗುವಷ್ಟು ನಾನು ಇದು ನೆಕ್ ಬಿಡ್ತನ ತೊಗೊಳ್ತಾ ಇದ್ದೀನಿ. ಇದು ಫ್ರಂಟ್ ಶೇಪ್ ನಾನು ಮಾರ್ಕಿಂಗ್ನ ಮಾಡಿ ತೋರಿಸ್ಲಕ್ಕತ್ತೀನಿ. ಇಲ್ಲಿ ಕೂಡ 6.5 ಇಂಚ್ ಆಗುವಷ್ಟು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಇವು ಕೂಡ ಲೈನನ್ನು ಎಳಿತೀನಿ. ಇದಾದ ನಂತರ ಇಲ್ಲಿ ಹುಕ್ಸ್ ಪಟ್ಟಿ ಕಾಜು ಪಟ್ಟಿಗೋಸ್ಕರ ಇಲ್ಲಿ ಎಕ್ಸ್ಟ್ರಾ ಏನೈತಲ್ಲ ಒಂದು ನೀವೆಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ತೊಗೋತಿರಲ್ಲ ಅಷ್ಟು ಮೇಲೆ ಇಲ್ಲಿ ಒಂದು ಲೈನನ್ನು ಎಳ್ಕೊಂಡು ಬಿಡಿ. ಆಮೇಲೆ ಇದಾದ ನಂತರ ಕರ್ವ್ ಸ್ಕೇಲ್ ಆದರೂ ತಗೊಳ್ಳಿ ಅಥವಾ ಇದೇ ರೀತಿಯಾಗಿ ಫ್ರೀ ಹ್ಯಾಂಡಲ್ಲಿ ಕೂಡ ನೀವು ಮಾರ್ಕಿಂಗ್ನ ಮಾಡಿ. ಇವಾಗ ಕೊರಳಿನ ಸೇಪ್ ಕೂಡ ಹಾಕೋದು ಕಂಪ್ಲೀಟ್ ಆಯಿತು. ಇದಾದ ನಂತರ ನಾನಿಲ್ಲಿ ಫ್ರಂಟ್ ಶೇಪನ್ನು ಮಾರ್ಕಿಂಗ್ನ ಹಾಕ್ಲಕ್ಕತ್ತೇನೆ. ಇದಾದ ನಂತರ ಇಲ್ಲಿ ಮೊದಲಿಗೆ ಫಸ್ಟ್ ಡಾಟ್ ಅಪೆಕ್ಸ್ ಪಾಯಿಂಟ್ ಎಲ್ಲಿಗೆ ಬರ್ತೈತೆ ಅಂತ ಹೇಳಿ ನೀವು ರೆಡಿ ಬ್ಲೌಸ್ ಒಳಗಾದರೂ ತೊಗೊಳ್ಳಿ ಅಥವಾ ನಾನಿಲ್ಲಿ ಮೊದಲಿಗೆ ಇಲ್ಲಿ ಏನೈತಲ್ಲ ರೆಡಿ ಬ್ಲೌಸ್ ಒಳಗೆ ಒಂದು ಸ್ವಲ್ಪ ಇದು ಕರೆಕ್ಟಾಗಿಲ್ಲ ಅಂತ ಹೇಳಿ ಹೇಳಕತ್ತಿದ್ರು. ಹೀಗಾಗಿ ಮೊದಲಿಗೆ ಏನೈತಲ್ಲ ಇಲ್ಲಿ ಬ್ಯಾಕ್ ಪಾರ್ಟ ರೆಡಿ ಲೆಂತ್ ಎಷ್ಟೈತಿ ಅಂಥೇಳಿ ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು 10 ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಇಲ್ಲಿಗೆ ಎರಡನೇದು, ಎರಡೂವರೆ ಇಂಚ್ ಒಂದು ಮಾರ್ಕನ್ನು ಮಾಡ್ತೀನಿ. ಇದಾದ ನಂತರ ಇಲ್ಲಿ ಏನೈತಲ್ಲ ನಾವು ಮೊದಲಿಗೆ ಇಲ್ಲಿ ಇದು 40 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ಗೆ ಇಲ್ಲಿ ವಿಡ್ತು ನಾವು 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಪಾಯಿಂಟ್ ನೋಡ್ತಾ ಇರ್ಬೋದು. ಇದೇನು ಈ ಉದ್ದುದಾಗಿ ಏನು ಗೆರೆ ಹೇಳೋದನ್ನೆಲ್ಲ ಇದು ವಿಡ್ತದು, ಆಮೇಲೆ ಅಡ್ಡ ಗೆರೆ ಹೇಳೋದು ಅಪೆಕ್ಸ್ ಪಾಯಿಂಟ್ದು. ಈ ರೀತಿಯಾಗಿ ಇಲ್ಲಿಂದ ಲೈನನ್ನು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ 4 ಇಂಚ್ ತೊಗೊಂಡ್ರೆ ಇಲ್ಲಿಗೆ ಏನೈತಲ್ಲ ನಾನು ಮೊದಲಿಗೆ ಏನೈತಲ್ಲ ಇಲ್ಲಿ ನಾವು ರೆಡಿ ಬ್ಲೌಸ್ ಒಳಗೆ ಏನೈತಲ್ಲ ಬ್ಯಾಕ್ ಪಾರ್ಟ್ಗಿಂತ 1.5 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೋಬೇಕು 40 ಎದೆ ಸುತ್ತಳತೆಗೆ. ನಾನು ಇಲ್ಲಿ 1.5 ಇಂಚ್ ತೊಗೊಳ್ಳೋದಿಲ್ಲ, 1 ಇಂಚನ್ನು ನಾನು ಎಕ್ಸ್ಟ್ರಾ ತೊಗೊಳ್ತೀನಿ. ಯಾಕಂತಂದರೆ ಇಲ್ಲಿ ಸೇಪ್ ಅನ್ನೋದು ಕರೆಕ್ಟಾಗಿ ಕುತ್ಕೋಬೇಕಂತಂದರೆ ಈ ರೀತಿಯಾಗಿ ನಾವು ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗ್ತೈತಿ. ಇವಾಗ ಈ ರೀತಿಯಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋದ್ರಿಂದ ಇಲ್ಲಿ ನಾವು ಕಪ್ ಸೇಪ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ 4 ಇಂಚ್ ತೊಗೊಂಡಿದ್ದೀನಲ್ಲ, ಇಲ್ಲಿ ನಾನು ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ 3.5 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಮಾಡ್ತೀನಿ.
ಇದು ಮಾರ್ಕ್ ಆದ ನಂತರ ಈ ಪಾಯಿಂಟಿಗೆ ಇಲ್ಲಿ ನಾನು ಒಂದು ಸ್ಟ್ರೈಟ್ ಲೈನನ್ನು ಎಳಿತೀನಿ. ಇದಾದ ನಂತರ ನಾನಿಲ್ಲಿ ಇಲ್ಲೊಂದು 1/2 ಇಂಚ್ ಆಗೋಷ್ಟು ಇಲ್ಲಿಗೆ ಒಂದು ಲೈನನ್ನು ಕೊಡ್ತೀನಿ. ಯಾಕಂತಂದರೆ ನಾನು ಇದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ಒಂದು ಇವಾಗ ಆಲ್ರೆಡಿ ನನ್ನ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ನಿ. ತುಂಬಾ ನಾರ್ಮಲ್ ಬ್ಲೌಸ್ಗಿಂತನೂ ಈ ಪ್ರಿನ್ಸೆಸ್ ಕಟ್ ಬ್ಲೌಸ್ ಏನೈತಲ್ಲ ತುಂಬಾ ನೀಟಾಗಿ ಬಂತು. ಹೀಗಾಗಿ ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಎಷ್ಟೋ ಒಂದು ವಿಡಿಯೋಸ್ನ ನಾನು ಸರ್ಚ್ ಮಾಡಿದೆ, ಈ ರೀತಿಯಾಗಿ ಡೀಟೇಲ್ ಆಗಿ ನನಗೆ ಇಲ್ಲಿ ಸಿಕ್ಕಿಲ್ಲ. ಇವಾಗ ಏನೈತಲ್ಲ ನಾನಿಲ್ಲಿ ನೆಕ್ ವಿಡ್ತನ ನೀವು ಎಷ್ಟು ಏನು ಟಕ್ಸ್ ಪಾಯಿಂಟ್ ಏನೈತಲ್ಲ ಈ ವಿಡ್ತನ ಎಷ್ಟು ನೀವು ತೊಗೋಬೇಕು ಅಂತಂದ್ರೆ ಇದಕ್ಕೆ ನಾನು ಆ ಸೈಡು 1/4 ಇಂಚು ಈ ಸೈಡ್ 1/4 ಇಂಚು ತೊಗೊಳ್ತೀನಿ. ಬೇಕಂತಂದರೆ ನೀವು ಎಕ್ಸ್ಟ್ರಾ ಕೂಡ ತೊಗೋಬೋದು. ನಾನು ಈ ಸೈಡ್ ಏನೈತಲ್ಲ 1/4 ಇಂಚ್ ಆಗೋಷ್ಟು ತೊಗೊಳ್ತೀನಿ. ಈ ಸೈಡ್ ಏನೈತಲ್ಲ ಇಲ್ಲಿ ಕೂಡ 1/4 ಇಂಚ್ ಆಗೋಷ್ಟು ತೊಗೊಳ್ತೀನಿ. ಆಮೇಲೆ ಇದಾದ ನಂತರ ನಾವು ಈ ಪಾಯಿಂಟನ್ನು ಇವಾಗ ನಾವು ಸೇರಿಸ್ಕೊಳ್ಳೋಣ. ಸೊ ಇದನ್ನ ಇಲ್ಲಿವರೆಗೂ ಸೇರಿಸ್ಕೊಂಡು ಬಿಡೋಣ. ಇದಾದ ನಂತರ ಇದನ್ನು ಕೂಡ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ನಂತರ ಇಲ್ಲಿ ನೀವು ಈ ರೀತಿಯಾಗಿ ಸ್ಕೇಲನ್ನು ತಗೊಂಡು ಈ ರೀತಿಯಾಗಿ ನೀವು ಇಲ್ಲಿ ಇದನ್ನು ಕೂಡ ಜಾಯಿಂಟನ್ನು ಮಾಡ್ಕೋಬೋದು. ಇಲ್ಲಿ ಏನಾಯ್ತಲ್ಲ ಈ ರೀತಿಯಾಗಿ ರೌಂಡ್ ಶೇಪಾಗೆ ಬರಬೇಕು ಇಲ್ಲಿ. ಓಕೆ, ಇದಾದ ನಂತರ ಇಲ್ಲಿ ಸೆಂಟ್ರಲ್ಲಿ ಏನೈತಲ್ಲ ಇಲ್ಲಿ ಕೂಡ ನಾನು ಮಾರ್ಕಿಂಗ್ನ ಮಾಡ್ತೀನಿ, ನೋಡ್ತಾ ಇರ್ಬೋದು. ಇಲ್ಲ ನಿಮಗೆ ಫ್ರೀ ಹ್ಯಾಂಡಲ್ಲಿ ಇದು ಆಗ್ತಾ ಇಲ್ಲ ಅಂತಂದರೆ ಈ ರೀತಿಯಾಗಿ ಕರ್ವ್ ಸ್ಕೇಲ್ ನಾನು ತಗೊಂಡು ಈ ರೀತಿಯಾಗಿ ಇಟ್ಬಿಟ್ಟು ನೀವು ಜಾಯಿಂಟ್ ಕೂಡ ಮಾಡ್ಬೋದು. ಓಕೆ, ಇವಾಗ ಮಾರ್ಕ್ ಮಾಡಿದೆ ಅಲ್ವಾ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಸೆಕೆಂಡ್ ಡಾಟ್ ಪಾಯಿಂಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ಒಂದು ಲೈನನ್ನು ಎಳ್ಕೊಬೋದು. ನೀವು ಎಳ್ಕೊಂಡಾದ ನಂತರ ನೀವು ಮಾರ್ಕಿಂಗ್ ಮಾಡಿದರೆ ಅದು ನಿಮ್ಗೆ ಹೆಲ್ಪ್ ಅನ್ಸುತ್ತೆ. ಇವಾಗ ಈ ರೀತಿಯಾಗಿ ಅಂದರೆ ಸ್ಟಾರ್ಟಿಂಗ್ ನೀವು ಕಟಿಂಗ್ ಮಾಡೋರಾಗಿದ್ದರೆ ಯಾವುದೇ ಕನ್ಫ್ಯೂಷನ್ ಇರಲಾರ್ದ ಈ ರೀತಿಯಾಗಿ ಕಟಿಂಗ್ ಮಾಡ್ಬೋದು. ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಇಂಚ್ ಆಗೋಷ್ಟು ಮುಂದ್ಗಡೆ ತೊಗೊಂಡಿದ್ದೀನಿ. ಇಲ್ಲಿ ಕೂಡ ನಾನು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತಲ್ಲ ಇಲ್ಲಿ ಒಂದು ಅರ್ಧ ಇಂಚ್ ಆಗೋಷ್ಟು ನಾನು ಹಿಂದ್ಗಡೆ ತೊಗೊಂಡಿದ್ದೀನಿ. ಈ ಪಾಯಿಂಟ್ ಯಾರು ಕೂಡ ಯಾವುದೇ ಒಂದು ವಿಡಿಯೋ ಒಳಗೆ ನಾನು ಚೆಕ್ ಕೂಡ ಮಾಡಿದ್ದೀನಿ, ಯಾರು ಕೂಡ ಹೇಳಿಲ್ಲ. ಇವಾಗ ಸೊಂಟದ ಸುತ್ತಳತೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒಂದು 1/2 ಇಂಚು ಅಥವಾ 1 ಇಂಚ್ ಆಗುವಷ್ಟು ನೀವು ಈ ರೀತಿಯಾಗಿ ಕ್ರಾಸ್ ಆಗಿ ತೊಗೊಂಡ್ಬಿಡಿ. ಇದಾದ ನಂತರ ಏನೈತಲ್ಲ ಮೊದಲಿಗೆ ಇವಾಗ ಸೊಂಟದ ಸುತ್ತಳತೆಯನ್ನು ನೀವು ಕಂಪಲ್ಸರಿಯಾಗಿ ನೀವು ಮಾರ್ಕಿಂಗ್ ಮಾಡಬೇಕಾಗತ್ತೆ. ಇವಾಗ ಇಲ್ಲಿ ಎಷ್ಟು ಬಂದಿದೆ ಎಲ್ಲ ನೋಡಿಕೊಂಡು ಇದಾದ ನಂತರ ಈ ಒಂದು ಪಾಯಿಂಟಿಂದನೇ ಇಲ್ಲಿಗೆ ಸ್ಟಾರ್ಟ್ ಮಾಡಬೇಕು. ಎಷ್ಟಿದೆ ನಿಮ್ಮದು 8 ಇಂಚು ಸೊಂಟದ ಸುತ್ತಳತೆ ಇದೆ ಅಲ್ವಾ, 8 ಇಂಚು. ನಾನು ವಿಡ್ತ್ ಕೂಡ ಇಲ್ಲೇ ಬಿಟ್ಟಿದ್ದೀನಿ ನಾನು. ಇದಾದ ನಂತರ ಇಲ್ಲಿಂದ ಇಲ್ಲಿ 8 ಇಂಚ್ ಆಯಿತು. ಇದಾದ ನಂತರ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ 1.5 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ನಾನು ಇವು 2 ಪಾಯಿಂಟ್ ಏನದಾವಲ್ಲ ಜಾಯಿಂಟನ್ನು ಮಾಡ್ತೀನಿ. ಇನ್ನೊಂದು ಪಾಯಿಂಟನ್ನು ನಿಮ್ಗೆ ಇಲ್ಲಿ ನಾನು ತಿಳಿಸ್ತೀನಿ. ಈ ರೀತಿಯಾಗಿ ನಾವು ಮಾರ್ಕಿಂಗ್ನ ಮಾಡಿದ್ವಿ. ಇಲ್ಲೆಲ್ಲ ಕೂಡ ನಾವು ಎಕ್ಸ್ಟ್ರಾ ತೊಗೊಂಡಿದ್ವಿ. ನೆಕ್ ಬಿಡ್ತು ನಾರ್ಮಲ್ ಬ್ಲೌಸ್ ಒಳಗೆ ಹೆಂಗೆ ತೊಗೋತೀವಲ್ವ ಹಂಗೆ ತೊಗೊಂಡಿದ್ದೀವಿ. ಇಲ್ಲಿ ಏನೈತಲ್ಲ ನಾವು ಇಲ್ಲಿ ಟಕ್ಸ್ ಏನು ಇಲ್ಲಿ ಹಿಡಿತೀವಲ್ವ ಇಲ್ಲಿ ಒಂದು ಅರ್ಧ ಇಂಚ್ ಆಗೋಷ್ಟು ಈ ರೀತಿಯಾಗಿ ನಾವು ಮಾರ್ಕಿಂಗ್ನ ಮಾಡಬೇಕಾಗ್ತೈತಿ. ಇದಾದ ನಂತರ ಇಲ್ಲಿ ನಾವು ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿ ಟಕ್ಸ್ ಈ ರೀತಿಯಾಗಿ ಇಲ್ಲಿ ನಾವು ಬಟ್ಟೆನ ಹಿಡಿದ್ವಿ ಅಂತಂದ್ರೆ ಈ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹೋಗ್ತೈತಿ. ಹೀಗಾಗಿ ನಾವು ಇಲ್ಲಿ ಎದೆ ಸುತ್ತಳತೆ ಏನಂತಲ್ಲ ಇಲ್ಲಿ ಟೈಟ್ ಬರ್ತೈತಿ. ಹೀಗಾಗಿ ನಾವಿಲ್ಲಿ ಇದಕ್ಕೋಸ್ಕರ ಅಂಥೇಳಿ ನಾವು 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗ್ತೈತಿ. ಸೊ ನಾವು ಕಡೆಯದಾಗಿ ಹೇಳಬೇಕು ಅಂಥೇಳಿ ನಾನು ನಿಮಗೆ ಮಾರ್ಕಿಂಗ್ ತೋರಿಸಿಲ್ಲ. 1 ಇಂಚ್ ಆಗುವಷ್ಟು ಇಲ್ಲಿ ನಾವು ಜಾಸ್ತಿನ ತೊಗೋಬೇಕು. ಅಂದರೆ ಒಮ್ಮೆ ಹೇಳಿದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮೊದಲಿಗೆ 10 ಇಂಚು ಎದೆ ಸುತ್ತಳತೆ, ಆಮೇಲೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ
ಇಲ್ಲಿ ನಾವು ಈ ರೀತಿಯಾಗಿ ಕಟ್ ಮಾಡಿ ಇಲ್ಲಿ ಹಾಫ್ ಇಂಚ್ ಆಗೋಷ್ಟು ನಾವು ಟಕ್ಸಿರ್ತೀವಲ್ಲ, ಸೊ ಅದಕ್ಕೋಸ್ಕರ 1 ಇಂಚನ್ನು ಆ್ಯಡ್ ಮಾಡಿದ್ದೀನಿ. ಕರೆಕ್ಟಾಗಿ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಬರ್ತೈತಿ ಪ್ರಿನ್ಸೆಸ್ ಕಟ್ ಒಳಗಿದ್ದು. ಬ್ಲೌಸ್ ಅಂತೂ ತುಂಬಾ ನೀಟಾಗಿ ಬಂದಿತ್ತು. ಇವಾಗ ಆಲ್ರೆಡಿ ನಾನು ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಿ, ಅದು ತುಂಬಾ ನೀಟಾಗಿ ಬಂದಿತ್ತು. ಹೀಗಾಗಿ ಇವಾಗ ಹೊರಗಡೆ ಕಸ್ಟಮರ್ಸು ಕೊಟ್ಟಿದ್ರು. ಇವಾಗ ಫೈನಲ್ ಆಗಿ ಏನೈತಲ್ಲ ಇದನ್ನ ನಾನು ಫುಲ್ ಬ್ಲೌಸ್ನ ನಾನು ಕಟಿಂಗ್ ಮಾಡ್ತೀನಿ. ಇದನ್ನ ನಾನು ಈ ಮೊದಲಿಗೆ ಇಷ್ಟು ಸ್ಟ್ರೈಟಾಗಿ ಕಟಿಂಗ್ ಮಾಡಾದ ನಂತರ ನೆಕ್ಸ್ಟ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಏನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಈ ಒಂದು ಕಟಿಂಗ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಇವಾಗ ನಾನು ಹಳ್ಳಿಯೊಳಗೆ ಇದ್ಕೊಂಡು ಯಾವ ರೀತಿಯಾಗಿ ಕಟಿಂಗ್ ಮೆಥಡ್ನ ಯೂಸ್ ಮಾಡಿಬಿಟ್ಟು ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಲ್ಲ, ಅದೇ ಮೆಥಡ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಚಿಕ್ಕ ಪುಟ್ಟ ಟಿಪ್ಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಯಾವ ರೀತಿಯಾಗಿ ನಾನು ಬ್ಲೌಸ್ ಒಳಗೆ ಇಂಪ್ರೂವ್ಮೆಂಟ್ ಆದೆ ಅನ್ನೋದನ್ನು ನಿಮ್ಗೆ ಆಲ್ರೆಡಿ ವಿಡಿಯೋ ಒಳಗೆ ನಾನು ಹೇಳಿದ್ದೀನಿ. ನಾವು ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ. ಇಲ್ಲಿ ಕೂಡ ತುಂಬ ಜನ ಕನ್ಫ್ಯೂಷನ್ ಆಗ್ತಿರ್ತೈತಿ. ಹೀಗಾಗಿ ನಾನು ಎಲ್ಲ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಲವಾರು ವಿಡಿಯೋಗಳನ್ನ ನಾನು ಚೆಕ್ ಮಾಡಿದೆ. ಆದರೆ ಈ ರೀತಿಯಾಗಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹೋದಾದ ನಂತರ ಇಲ್ಲಿ ಸೊಂಟ ಸುತ್ತಳತೆ ಯಾವ ರೀತಿಯಾಗಿ ತೊಗೊಳ್ಳೋದಂತ ಹೇಳಿ ಕ್ಲಿಯರಾಗಿ ಅದ್ರೊಳಗೂ ತಿಳಿಸ್ಕೊಟ್ಟಿಲ್ಲ. ಸೊ ಇವಾಗ ಸ್ಟಿಚಿಂಗ್ ಮಾಡೋರಿಗೆ ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇವತ್ತು ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಏನು ಲೈನನ್ನು ಹಾಕ್ಕೊಂಡಿದ್ದೀವಲ್ಲ, ಈ ಲೈನ್ ಪ್ರಕಾರನೇ ನಾನು ಕಟಿಂಗ್ ಮಾಡ್ತೀನಿ. ನಾನು ಪ್ರತಿಯೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಮ್ಮ ಚಾನಲ್ಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವೇನು ಸೆಂಟ್ರಲ್ಲಿ ಏನು ನಾವು ಇಲ್ಲಿ ಮಾರ್ಕೆಟ್ಸ್ ಅಪೆಕ್ಸ್ ಪಾರ್ಟ್ನ ಇದು ಮಾಡಿದ್ವಲ್ಲ, ಇಲ್ಲೊಂದು ನಾಚ್ನ ನಾವು ಹಾಕಬೇಕು. ಯಾಕಂತಂದ್ರೆ ನಾವು ಈ ಪಾರ್ಟನ್ನು ಜಾಯಿಂಟ್ ಮಾಡುವಾಗ ಈ ಪಾಯಿಂಟಲ್ಲಿ ಒಂದೇ ಕಡೆ ಕೂತ್ಕೋಬೇಕು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು ನಾಚ್ ಹಾಕೊಂಡ್ರಿ ಅಂತಂದರೆ ತುಂಬಾ ಈಸಿ ಅನ್ನಿಸ್ತೈತೆ ನಿಮ್ಗೆ. ಇವಾಗ ಮೊದಲಿಗೆ ಈ ರೀತಿಯಾಗಿ ಕಟಿಂಗನ್ನು ಮಾಡ್ತೀನಿ. ಇದಾದ ನಂತರ ಇವಾಗಿನ ಇಲ್ಲೇನ ಇಷ್ಟು ಮಾರ್ಕಿಂಗ್ ಮಾಡಿದ್ವಲ್ಲ, ಇದನ್ನು ಕೂಡ ನಾನು ಮಾರ್ಕಿಂಗ್ನ ಮಾಡ್ತೀನಿ. ಇವಾಗ ಬ್ಯಾಕ್ ಪಾರ್ಟನ್ನು ನಾನು ಇಲ್ಲಿ ಇಡ್ತೀನಿ. ಇದಾದ ನಂತರ ಬ್ಯಾಕ್ ಪಾರ್ಟ್ ಮೇಲೆ ಈ ರೀತಿಯಾಗಿ ನಾವು ಫ್ರಂಟ್ ಪಾರ್ಟನ್ನು ಇಟ್ಕೊಳ್ಳೋಣ ಅಂತ. ಕರೆಕ್ಟಾಗಿ ಈ ರೀತಿಯಾಗಿ ಫ್ರಂಟ್ ಪಾರ್ಟನ್ನು ಇಟ್ಕೋಬೇಕು. ಅದಾದ ನಂತರ ಇಲ್ಲಿ ಏನೈತಲ್ಲ, ಈ ರೀತಿಯಾಗಿ ಅಳತೆನ ಮಾಡಬೇಕು, ಕರೆಕ್ಟಾಗಿ ಬರುತ್ತೋ ಇಲ್ಲೋ ಅಂಥೇಳಿ. ಸೊ ನೋಡ್ತಾ ಇರ್ಬೋದು, ಇಷ್ಟು ಎಕ್ಸ್ಟ್ರಾ ಬರ್ತಿದೆ. ನಾವು ಸ್ಟಿಚಿಂಗ್ ಆದ ನಂತರ ಅಟ್ಯಾಚ್ ಮಾಡಿದ ನಂತರ ನಾವು ಕಟಿಂಗ್ನ ಮಾಡ್ಬೋದು. ಇವಾಗ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟು ನೋಡ್ತಾ ಇರ್ಬೋದು, ಎಷ್ಟು ನಾವು ಸ್ಟಿಚಿಂಗ್ನ ಹಿಡಿತೀವಲ್ವ ಅಷ್ಟನ್ನು ನಾನಿಲ್ಲಿ ಫೋಲ್ಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಅನ್ನೋದು ಬರ್ತೈತೆ. ಇಲ್ಲಿ ಎಕ್ಸ್ಟ್ರಾ ಏನು ಬರುತ್ತಲ್ಲ, ನಾವು ನಂತರ ಏನೈತಲ್ಲ ಈ ಸ್ಟಿಚಿಂಗ್ ವಿಡಿಯೋ ನೋಡೋಣ, ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿ ಮೆಥಡ್ ಒಳಗೆ ಪ್ರಿನ್ಸೆಸ್ ಕಟ್ನ ಯಾವ ರೀತಿಯಾಗಿ ಬ್ಲೌಸ್ನ ಕಟಿಂಗ್ ಮಾಡೋದು ಅಂಥೇಳಿ. ಯಾವುದೇ ಕನ್ಫ್ಯೂಷನ್ ಇಲ್ಲ ನೋಡಿರಿ. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತೀರಿ ಅಲ್ಲ, ನೀವು ತುಂಬ ಈಸಿ ಮೆಥಡ್ ಒಳಗೆ ನೀವು ಆರಾಮಾಗಿ ಈ ರೀತಿಯಾಗಿ ಯಾವುದೇ ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸನ್ನು ನೀವು ತೊಗೊಂಡು ಈ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ನ ಮಾಡ್ಬೋದು. ತುಂಬ ನೀವು 4x ಬ್ಲೌಸ್ಗಿಂತ ತುಂಬ ನೀಟಾಗಿ ಅಂತೂ ಕೂತ್ಕೊಳ್ತಾವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆಯಿತು ಅಂತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ಲತ್ತ ಎಲ್ರಿಗೂ ಕೂಡ ಧನ್ಯವಾದಗಳು.